ತೆಗೆದುಕೊಂಡಿದ್ದು ಇವೆಲ್ಲವೂ ಕೂಡ ಈಗ ಚರ್ಚೆಗೆ ಕಾರಣವಾಗ್ತಾ ಇರೋದ್ರೊಂದಿಗೆ ಇನ್ನು ಈ ಒಂದು ತನಿಖೆ ಏನು ನಡೀತಾ ಇದೆ ಆ ತನಿಖೆಗೂ ಕೂಡ ಈ ಫೋಟೋಗಳು ಮೂಲ ಕಾರಣ ಅಂತಲೇ ಹೇಳಲಾಗ್ತಾ ಇದೆ. ಜಗ್ಗನ ಜೊತೆಗಿನ ಸ್ನೇಹ ಸಂಬಂಧವೇ ಹಾಗಾದ್ರೆ ಭೈರತಿಗೆ ಮುಳುವಾಯ್ತಾ? ಭೈರತಿ ಬಳಕೆ ಮಾಡ್ತಾ ಇದ್ದ ಸೀಕ್ರೆಟ್ ಮೊಬೈಲ್ಗಾಗಿ ಈಗ ಸಿಐಡಿ ಶೋಧವನ್ನ ನಡೆಸ್ತಾ ಇದೆ. ಅದೇ ಮೊಬೈಲ್ನಲ್ಲಿ ಅಡಗಿದೆಯಾ ಹಾಗಾದ್ರೆ ಬಿಕ್ಲು ಶಿವ ಹತ್ಯೆ ಡೀಟೇಲ್ಸ್? ಸತ್ಯವನ್ನ ಮರೆಮಾಚೋದಕ್ಕಾಗಿ ಅಧಿಕಾರಿಗಳು ಬಹಳಷ್ಟು ಈಗ ಮೊಬೈಲನ್ನ ಬಚ್ಚಿಟ್ಬಿಟ್ಟಿದ್ರ ಭೈರತಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಈ ಹಿಂದೆ ಜಗ್ಗನ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಭೈರತಿ ಬಸವರಾಜ್, ಆದ್ರೆ ಕಾಲ್ ಡೀಟೇಲ್ಸ್ ಬೇರೆ ಇದೆ. ಹಾಗಾಗಿ ಇದೇ ಆಯಾಮದಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಗೆ ಮುಂದಾಗಿರುವಂಥದ್ದು. ಜಗ್ಗನ ಜೊತೆಗೆ ಮಾತುಕತೆಗೆ ಬಳಸ್ತಾ ಇದ್ದಂಥ ಮೊಬೈಲ್ ಬೇರೆದ್ದಾಗಿತ್ತು ಅನ್ನುವಂಥದ್ದು ಮಾಹಿತಿ. ಹಾಗಾಗಿ ಸಿಐಡಿ ಅಧಿಕಾರಿಗಳು ಆಂಗಲ್ನೂ ಕೂಡ ನೋಡ್ತಾ ಇದ್ದಾರೆ. ಪರ್ಸನಲ್ ಆಗಿ ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಹಾಗಾದ್ರೆ ಆ ಮೊಬೈಲ್ನಲ್ಲಿರುವಂತಹ ಏನೆಲ್ಲ ಮಹತ್ವದ ಸಾಕ್ಷಿಗಳು ಸಿಗುತ್ತೋ ಅವೆಲ್ಲದಕ್ಕೂ ಕೂಡ ಸಿಐಡಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಹಾಗಾಗಿ ಜಗ್ಗನ ಜೊತೆಗೆ ಅಂತಲೇ ಮಾತುಕತೆಗೆ ಬಳಸ್ತಾ ಇದ್ದಂತಹ ಮೊಬೈಲ್ ಹಿಂದೆ ಸದ್ಯಕ್ಕೆ ಸಿಐಡಿ ಬಿದ್ದಿರುವಂಥದ್ದು. ಈ ಬಗ್ಗೆ ರಿಮಾಂಡ್ ಅರ್ಜಿಯಲ್ಲೂ ಕೂಡ ಉಲ್ಲೇಖ ಮಾಡಿದೆ ಸಿಐಡಿ. ಭೈರತಿ ಮತ್ತು ಜಗ್ಗನ ಸ್ನೇಹಕ್ಕೆ ಪ್ರಮುಖ ಸಾಕ್ಷಿಯ ಮೊಬೈಲ್ ಆಗಿತ್ತು ನೋಡಿ. ಈ ಒಂದು ಪ್ರಕರಣದಲ್ಲಿ A5 ಆರೋಪಿಯಾಗಿ ಭೈರತಿ ಬಸವರಾಜ್ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ಒಂದಷ್ಟು ಫೋಟೋಗಳಲ್ಲೂ ಕೂಡ ಅವರಿಬ್ಬರ ಸಂಬಂಧ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನ ತೋರಿಸುತ್ತೆ ಈ ಜಗ್ಗನ ವಿಚಾರದಲ್ಲಿ. ಹಾಗಾಗಿ ಇವ್ರ ಹತ್ರ ಮಾತಾಡೋದಕ್ಕೆ ಪರ್ಸನಲ್ ಆಗಿ ಒಂದು ಫೋನ್ ಯೂಸ್ ಮಾಡ್ತಾ ಇದ್ರ ಭೈರತಿ. ಒಂದು ವೇಳೆ ಆ ಫೋನ್ ಸಿಕ್ಕರೆ ಮತ್ತಷ್ಟು ಸಂಕಷ್ಟ ಭೈರತಿಗೆ ಎದುರಾಗುವಂತಹ ಸಾಧ್ಯತೆಗಳಿದ್ಯಾ? ಜೊತೆಗೆ ಮಹತ್ವದ ಸಾಕ್ಷಿಗಳೇನೇನೆಲ್ಲ ಸಿಗಬಹುದು ಅವೆಲ್ಲವನ್ನ ಕೂಡ ತೆಗೆದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗಾಗಿ ಒಂದ್ ಕಡೆ ಭೈರತಿ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಜಗ್ಗ ಯಾರು ಅಂತ. ಹಾಗಾಗಿ ಭೈರತಿ ಮತ್ತು ಜಗ್ಗನ ಸ್ನೇಹಕ್ಕೆ ಪ್ರಮುಖ ಸಾಕ್ಷಿಯಾಗಿ ಆ ಮೊಬೈಲ್ ಸಿಗುವಂತಹ ಸಾಧ್ಯತೆ ಇದೆ. ಮೊಬೈಲ್ ರಿಕವರಿ ಮಾಡಿ ಅದರಲ್ಲಿರುವಂತಹ ಮಾಹಿತಿ ಸಂಗ್ರಹಕ್ಕೆ ಈಗ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ನೋಡಿ, ಸತ್ಯವನ್ನ ಮರೆಮಾಚೋದಕ್ಕೆ ಅಧಿಕಾರಿಗಳಿಂದ ಮೊಬೈಲ್ ಅನ್ನ ಬಚ್ಚಿಟ್ಬಿಟ್ಟಿದ್ದಾರೆ ಭೈರತಿ ಅನ್ನುವಂಥದ್ದು ಮತ್ತೊಂದು ಆರೋಪ ಸದ್ಯಕ್ಕೆ. ಹಾಗಾಗಿ ಆ ಒಂದು ಮೊಬೈಲ್ ಅಂದ್ರೆ ನಿಕಟಪೂರ್ವ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ಮೊಬೈಲ್ ಯಾವುದು ಎನ್ನುವಂಥ ಒಂದು ಆಯಾಮದಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಒಂದು ಕಡೆ ಜಗ್ಗ ಯಾರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು, ಆದ್ರೆ ಫೋಟೋದಲ್ಲಿ ನೋಡಿದ್ರೆ ಗೊತ್ತಿಲ್ಲದೆ ಇರೋರ ಜೊತೆ ಇಷ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊಳಕ್ ಸಾಧ್ಯನಾ? ಹೌದಾ? ಏಕಾಏಕಿ ಒಬ್ರು ದೊಡ್ಡವರ ಜೊತೆ ಯಾರು ಬೇಕಾದ್ರೂ ಬಂದು ಆ ರೀತಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದಾ? ಇಲ್ಲ, ಏನಾದ್ರೂ ಒಂದು ಇರಲೇಬೇಕಲ್ವಾ ಜೊತೆಗೆ. ಈ ಒಂದು ಆರೋಪದಲ್ಲೂ ಕೂಡ ಅಂದ್ರೆ ಈ ರೌಡಿ ಶೀಟರ್ ಏನಿದ್ದ ಬಿಕ್ಲು ಶಿವ ಅಲಿಯಾಸ್ ಶಿವಕುಮಾರ್ ಅವ್ರ ತಾಯಿ ಕೂಡ ಅದನ್ನೇ ಹೇಳಿದ್ರು. ಹಾಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಸೂಕ್ತವಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸಾಕ್ಷಿಯೇ ಆ ಮೊಬೈಲ್ ಆಗಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆಯೂ ಭೈರತಿ ಬಸವರಾಜ್ ವಿಚಾರಣೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಗೆ ಕಾರಣವಾಗಿದ್ದೇ ಆ ಜಾಗ. ನೋಡಿ, ಜಾಗದ ವಿವಾದಕ್ಕೇನೆ ಈ ಕೊಲೆ ಆಗೋಯ್ತು ಅನ್ನೋದು ಸ್ವತಃ ಬಿಕ್ಲು ಶಿವ ಅವರ ತಾಯಿ ಹೇಳಿದಂಥ ಮಾತು. ಈ ಹಿನ್ನೆಲೆ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಕೂಡ ಭೈರತಿಯನ್ನ ಸಿಐಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಿಕ್ಲು ಶಿವನೊಂದಿಗೆ ನಡೆದಂತಹ ಜಾಗದ ವಿಚಾರದ ಜಗಳದ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ ಬಿಕ್ಲು ಶಿವ ನೀಡಿದಂತಹ ಜೀವ ಬೆದರಿಕೆ ದೂರಿನ ಸಂಬಂಧ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಜೀವ ಬೆದರಿಕೆ ಪ್ರಕರಣದಲ್ಲಿ ಕೇಳಿ ಬಂದಿದ್ದ ಜಗ್ಗ ಮತ್ತು ಭೈರತಿ ಹೆಸರು ಎಲ್ಲ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಬಿಕ್ಲು ಶಿವನೇ ಆ ರೀತಿಯಾಗಿ ಹೇಳಿದ ಮೇಲೆ ಇರಲೇಬೇಕಲ್ವ ಏನಾದ್ರೂ ಮ್ಯಾಟ್ರು ಅನ್ನೋದು ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳ ಪ್ರಶ್ನೆ. ಒಂದು ಕಡೆ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ನಾವು ಗಮನಿಸಬಹುದು, ಇವ್ರ 3 ಜನರ ಮಧ್ಯೆ ಬಹಳಷ್ಟು ವ್ಯವಹಾರದ ಶಂಕೆ ಪ್ರಾಥಮಿಕವಾಗಿಯೇ ವ್ಯಕ್ತವಾಗಿತ್ತು. ಹಾಗಾಗಿ ಏನೆಲ್ಲ ವ್ಯವಹಾರಗಳು ನಡೆದಿತ್ತು, ಯಾವುದಕ್ಕೆ ವೈಷಮ್ಯ ಇತ್ತು, ಈ ಒಂದು ಐಡಿಯಾ ಕೊಟ್ಟಿದ್ಯಾರು, ಅವತ್ತಿನ ದಿನ ಏನೆಲ್ಲ ನಡೀತು ಎನ್ನುವಂತಹ ಎಲ್ಲಾ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಸಿಐಡಿ ಅಧಿಕಾರಿಗಳು ಭೈರತಿಯನ್ನ ಕೇಳಬೇಕು ಅಂತ ಕಾದ್ ಕುಳಿತಿದ್ರು. ಆದ್ರೆ ನಾವು ಗಮನಿಸೋದಾದ್ರೆ ಬಹಳಷ್ಟು ತಿಂಗಳು ತಲೆಮರೆಸ್ಕೊಂಡಿದ್ದಂಥ ಈ ಭೈರತಿ ಬಸವರಾಜ್ ಫೆಬ್ರವರಿ 12ನೇ ತಾರೀಕು ಪತ್ತೆಯಾಗ್ತಾರೆ. ಗುಜರಾತ್ನ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ತದನಂತರ ಒಂದಷ್ಟು ಆರೋಗ್ಯದ ಪ್ರಾಬ್ಲಮ್ ಆಗುತ್ತೆ, ಜಯದೇವ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿಂದ ಕೂಡ ನೆನ್ನೆ ಡಿಸ್ಚಾರ್ಜ್ ಆಗ್ತಾರೆ. ಎಲ್ಲ ಆದಮೇಲೆ 7 ದಿನ ಸಿಐಡಿ ಅಧಿಕಾರಿಗಳು ತಮ್ಮ ತೆಕ್ಕೆಯಲ್ಲಿ ಇಟ್ಕೊಂಡಿರುವಂತಹ ಭೈರತಿಯನ್ನ ಎಲ್ಲ ಆಯಾಮಗಳಲ್ಲಿ ಏನೆಲ್ಲ ಮಹತ್ವದ ಸಾಕ್ಷಿಗಳನ್ನ ಕೇಳಬೇಕು, ಎಲ್ಲ ಪ್ರಶ್ನೆಗಳನ್ನ ಸಿದ್ಧ ಮಾಡ್ಕೊಂಡು ಏನು ಈ ಕಳೆದ ಇಷ್ಟು ತಿಂಗಳು ಕಾಯ್ತಾ ಇದ್ರು ಅವೆಲ್ಲ ಪ್ರಶ್ನೆಗಳನ್ನ ಒಟ್ಟಿಗೆ ಮುಂದಿಟ್ಟು ಬಹಳಷ್ಟು ಆಯಾಮಗಳಲ್ಲಿ ತನಿಖೆನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ರಿಯಲ್ ಎಸ್ಟೇಟ್ ಕೂಡ ಒಂದು. ರಿಯಲ್ ಎಸ್ಟೇಟ್ ಯಾಕಂತ ಹೇಳಿದ್ರೆ ಜಾಗದ ವಿವಾದಕ್ಕೋಸ್ಕರನೇ ಈ ಕೊಲೆ ಆಯಿತು
ಅನ್ನೋದು ಆರೋಪ. ಹಾಗಾಗಿ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆಯೂ ಕೂಡ ಭೈರತಿ ಬಸವರಾಜ್ನನ್ನ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಗೆ ಕಾರಣವಾಗಿದ್ದೇ ಜಾಗ. ಈ ಹಿನ್ನೆಲೆ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಅವ್ರಿಗೂ ನಿಮಗೂ ಎಷ್ಟು ದಿನದ ಒಡನಾಟವಿತ್ತು, ಏನೇನೆಲ್ಲ ಮಾಡ್ತಾ ಇದ್ರಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷನ್ನು ಗಮನಿಸೋದಾದ್ರೆ ಈಗಾಗಲೇ ಹಲವಾರು ತಿಂಗಳುಗಳು ಕಳೆದೋಗಿದೆ. ಆದರೆ CID ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನೆಲ್ಲ ಈಗ ಸದ್ಯಕ್ಕೆ ಭೈರತಿ ಮುಂದೆ ಇಟ್ಟಿದ್ದಾರೆ. ಸದ್ಯ ಇದೆಲ್ಲ ನಡೀತಾ ಇದೆ, ಮುಂದೇನು ಅಂತ ಹೇಳೋದಾದ್ರೆ ಈಗಾಗಲೇ ಭೈರತಿ ಬಸವರಾಜ್ ಆರೋಪಿತ A5 ಏನಿದೆ ಈತನನ್ನ ಈಗಾಗಲೇ CID ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂತದ್ದು. 7 ದಿನಗಳ ಕಾಲ CID ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರ್ತಾರೆ. ಬಿಕ್ಲಾ ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಶುರು ಮಾಡುವಂತದ್ದು. ಅಂದ್ರೆ ಈ ಹಿಂದೆ ಪೊಲೀಸರು ಕಲೆ ಹಾಕಿರುವಂತ ಮಾಹಿತಿಗಳೇನಿದೆ, ಸಾಕ್ಷ್ಯಾಧಾರಗಳೇನಿದೆ, ಈ ಮಾಹಿತಿ ಮತ್ತು ಸಾಕ್ಷ್ಯಾಧಾರಗಳ ಎಲ್ಲವನ್ನು ಕೂಡ ಮುಂದೆ ಇಟ್ಕೊಂಡು ಆರೋಪಿತರನ್ನ ವಿಚಾರಣೆ ಮಾಡುವಂತದ್ದು. ಅದ್ರ ಜೊತೆಗೆ ಒಂದಿಷ್ಟು ವಾಯ್ಸ್ ಸ್ಯಾಂಪಲ್ ಏನು ಜಗ್ಗನ ಜೊತೆ ಮಾತನಾಡಿದಾರೆ ಅನ್ನೋದಕ್ಕೆ ಏನು ಆಡಿಯೋಗಳು ಕೆಲವು ಲಭ್ಯವಾಗಿದೆ ಅನ್ನೋ ಮಾಹಿತಿಗಳೇನಿದೆ ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಆಡಿಯೋ ಸ್ಯಾಂಪಲ್ ತೆಗೆದುಕೊಳ್ಬೇಕಾಗುತ್ತೆ. ಆಡಿಯೋ ಸ್ಯಾಂಪಲ್ ಮೊದಲು ಕೋರ್ಟ್ನ ಅನುಮತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೋರ್ಟ್ನ ಅನುಮತಿಯನ್ನು ತೆಗೆದುಕೊಂಡ ನಂತರ ಆಡಿಯೋ ಸ್ಯಾಂಪಲ್ ಅನ್ನು ತೆಗೆದುಕೊಳ್ತಾರೆ. ಅದರ ಜೊತೆಗೆ ಈ ಹಿಂದೆ ಆರೋಪಿತ ಜಗ್ಗ ಮತ್ತು ಭೈರತಿಯವರ ಬರ್ತ್ಡೇಯಲ್ಲಿ ಏನು A5 ಕಿರಣ್ ಏನಿದ್ದಾನೆ ಆರೋಪಿತ, ಸೊ ಈತ ಭೇಟಿಯಾಗಿರುವಂತದ್ದು, ಅವ್ರ ಜೊತೆ ನಿಂತ್ಕೊಂಡಿರುವಂತದ್ದು, ಒಂದಿಷ್ಟು ಫೋಟೋಗಳು ತೆಗೆದುಕೊಂಡಿರುವಂತದ್ದು ಎಲ್ಲವೂ ಕೂಡ ಪತ್ತೆಯಾಗಿದೆ. ಹೀಗಾಗಿ ಅವುಗಳನ್ನಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡ್ಲಿಕ್ಕೆ A1 ಮತ್ತು A5 ಆರೋಪಿತರೇನಿದ್ರೆ ಇವ್ರನ್ನ ಬಾಡಿ ವಾರೆಂಟ್ ಮೇಲೆ CID ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಳ್ಳೋಕೆ ಹೇಗೆ ತಯಾರಿಗಳನ್ನ ನಡೆಸ್ತಾ ಇರುವಂತದ್ದು, ಅವ್ರನ್ನ ಮುಂದೆ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಇದುವರೆಗೂ ಆಲ್ಮೋಸ್ಟ್ ಸುಮಾರು 20 ಆರೋಪಿಗಳು ಈ ಪ್ರಕರಣದಲ್ಲಿ ಇರುವಂತದ್ದು. 21 ಆರೋಪಿಗಳು ಈ ಪ್ರಕರಣದಲ್ಲಿ ಬಂಧಿತರಾಗಿರುವ ಎಲ್ಲಾ ಆರೋಪಿಗಳು ನೀಡಿರುವಂತ ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಭೈರತಿ ಅವರು ಕೂಡ ಒಂದಿಷ್ಟು ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ, ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಅದನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಸೊ ಅದಕ್ಕೆ ಬೇಕಾಗಿರುವಂತ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಭೈರತಿ ಬಸವರಾಜ್ ಘಟನೆ ನಡೆದ ಬಳಿಕ ಅವರು ಬಳಸ್ತಿದ್ದ ಮೊಬೈಲ್ ಏನಿತ್ತು ಆ ಮೊಬೈಲ್ ಅನ್ನ ಭಾರತೀನಗರ ಪೊಲೀಸರು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅದನ್ನ ವಶಪಡಿಸಿಕೊಂಡಿಲ್ಲ. ಅದ್ರ ಜೊತೆಗೆ ಭಾರತೀನಗರ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಒಂದಿಷ್ಟು ಸತ್ಯಾಂಶಗಳನ್ನ ಮರೆಮಾಚಿದ್ದಾರೆ ಅಂತೇಳಿ ಇವರು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಉಲ್ಲೇಖವನ್ನು ಮಾಡಿರುವಂತದ್ದು. ಹೀಗಾಗಿ ಸೊ ಆ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕ್ಬೇಕಾಗುತ್ತೆ, ವಿಚಾರಣೆಯನ್ನ ಮಾಡ್ಬೇಕಾಗುತ್ತೆ. ಭೈರತಿ ಬಸವರಾಜ್ ಅವರ ಮೊಬೈಲ್ ಸಿಕ್ಕಿದ್ರೆ ಅದ್ರಲ್ಲಿ ಒಂದಿಷ್ಟು ಪ್ರಮುಖವಾದ ಸಾಕ್ಷ್ಯಗಳು ಲಭ್ಯ ಆಗುತ್ತೆ ಅಂತ ಹೇಳಿ ಏನು CID ಅಧಿಕಾರಿಗಳು ಅಂದ್ಕೊಂಡಿರುವಂತದ್ದು. ಅದಕ್ಕಾಗಿ ಅದನ್ನು ಕೂಡ ವಶಪಡಿಸಿಕೊಳ್ಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಇವರು ನಡುವಿನ ಒಂದು ಫೈನಾನ್ಷಿಯಲಿ ಏನೋ ಟ್ರಾನ್ಸಾಕ್ಷನ್ಸ್ ಗಳಾಗಿದ್ಯಾ, ಯಾವ್ದಾದ್ರು ಪೇಪರ್ಸ್ ಗಳಿದ್ಯಾ, ಮನೆ ಸರ್ಚ್ ವಾರೆಂಟ್ ಅನ್ನು ತಗೊಳ್ಬೇಕಾಗುತ್ತೆ, ಸರ್ಚ್ ಮಾಡ್ಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಏನಾದ್ರು ಸಿಗುತ್ತಾ. ಈಗ ಬೇರೆ ಬೇರೆ ಆಯಾಮದಲ್ಲಿ CID ಅಧಿಕಾರಿಗಳು ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇಡೀ ಪ್ರಕರಣದಲ್ಲಿ ಅವ್ರಿಗೆ ಬಲವಾದ ಎವಿಡೆನ್ಸ್ ಗಳು ಆಗ್ತಾ ಇರುವಂತದ್ದು ಟೆಕ್ನಿಕಲ್ ಎವಿಡೆನ್ಸ್ ಗಳು. ಈ ಟೆಕ್ನಿಕಲ್ ಎವಿಡೆನ್ಸ್ ಗಳ ರಿಪೋರ್ಟ್ ಅನ್ನು ಇಟ್ಕೊಂಡು ಅದ್ರ ಜೊತೆ ಚರ್ಚೆಯನ್ನು ಮಾಡಬೇಕಾಗುತ್ತೆ ಮತ್ತು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಅದಷ್ಟೇ ಅಲ್ಲದೆ ಇತರ ಆರೋಪಿಗಳು ವಿಚಾರಣಾ ಸಂದರ್ಭದಲ್ಲಿ ಏನಾದ್ರು ಭೈರತಿ ಬಸವರಾಜ್ ಅವರ ಹೆಸರನ್ನ ಏನಾದ್ರು ಪೊಲೀಸರ ಮುಂದೆ ಹೇಳಿದ್ರೆ ಸೊ ಅದು ಕೂಡ ಪ್ರಮುಖವಾಗಲಿದೆ. ಸೊ ಅದರ ಜೊತೆಗೆ ಬಿಕ್ಲಾ ಶಿವ ಅವರ ತಾಯಿ ನೀಡಿದಂತ ದೂರು ಏನಿತ್ತು ಭೈರತಿ ಅವರ ಮೇಲೆ ಸಸ್ಪೆಕ್ಟ್ ಅನ್ನ ಮಾಡಿ ಸೊ ಅದನ್ನು ಇಟ್ಕೊಂಡು ವಿಚಾರಣೆಯನ್ನು ಮಾಡಬೇಕು. ಈಗ 10 ಹಲವು ಆಯಾಮದಲ್ಲಿ CID ಅಧಿಕಾರಿಗಳು ಭೈರತಿ ಬಸವರಾಜ್ ಅವರಿಗೆ ಇವತ್ತು ಬಹುತೇಕ ವಿಚಾರಣೆ ತೀವ್ರ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇರುವಂತದ್ದು. ಅದಕ್ಕೆ ಭೈರತಿ ಅವರು ಯಾವ ರೀತಿಯಾಗಿ ಉತ್ತರಗಳನ್ನು ಕೊಡ್ತಾರೆ ಅಂತ ಒಂದು ಕಾಯ್ದು ನೋಡ್ಬೇಕಾಗತ್ತೆ. ಎರಡನೇದು ಇವರು CID ಅಧಿಕಾರಿಗಳನ್ನ ಫೇಸ್ ಮಾಡ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. 7 ತಿಂಗಳ ನಂತರ ಈತರನ್ನ ಬಂಧನ ಮಾಡಿರುವಂತದ್ದು. 7 ತಿಂಗಳಲ್ಲಿ ಸಾಕಷ್ಟು